ಹಲೋ ನಮಸ್ಕಾರ, ನಾನು ಹೇಳಿ ಮಾತಾಡ್ತಾ ಇದ್ದೇನೆ. ಇವತ್ತು ನಾನೊಂದು ಸ್ಪೆಷಲ್ ಒಂದು ರೆಸಿಪಿ ಒಂದು ಬಂದಿದ್ದೇನೆ. ಇವತ್ತು ಕ್ರ್ಯಾಬ್ ಮಸಾಲ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಬಹುದು, ಕ್ರ್ಯಾಬ್ ತಗೊಂಡು ಬಂದಿದ್ದೇನೆ. ಇದೊಂದು 3/4 kg ಉಂಟು. 3/4 kg ಕ್ರ್ಯಾಬ್ ತಗೊಂಡು ಬಂದಿದ್ದೇನೆ. ಇದನ್ನು ಕಂಪ್ಲೀಟ್ ಕ್ಲೀನ್ ಮಾಡಿದ್ದೇನೆ. ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ. ಈಗ ನಾನು ಇವತ್ತು ಕ್ರ್ಯಾಬ್ ಮಸಾಲ ಮಾಡ್ತಿದ್ದೇನೆ. ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂತದ್ದು 2 ಈರುಳ್ಳಿ ತಗೊಂಡಿದ್ದೇನೆ, ಈ ತರ ಸ್ಲೈಸ್ ಮಾಡಿದ್ದೇನೆ. ಮತ್ತೆ 7 ರಿಂದ 8 ಹಸಿಮೆಣಸು ತಗೊಂಡಿದ್ದೇನೆ. ಮತ್ತೆ ಗಾರ್ಲಿಕ್ ಒಂದು ಫುಲ್ ತಗೊಂಡಿದ್ದೇನೆ. ಮತ್ತೆ ಚಾಪ್ ಜಿಂಜರ್ ಒಂದು ಸಣ್ಣ ಮಾತ್ರದ್ದು ತಗೊಂಡಿದ್ದೇನೆ. ಮತ್ತೆ ಇದಕ್ಕೆ ನಾನು ಒಂದು ಫುಲ್ ಚಾಪ್ ಮಾಡಿದಂತ ಟೊಮೆಟೊ ತಗೊಂಡಿದ್ದೇನೆ. ಮತ್ತೆ ಕಡಿಪತ್ತ 20 ರಿಂದ 25 ಕಡಿಪತ್ತ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಹುದು. ಮತ್ತೆ ಇದು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು ಸ್ವಲ್ಪ ತಗೊಂಡಿದ್ದೇನೆ. ಫಸ್ಟಿಗೆ ಗ್ಯಾಸ್ ಅನ್ನು ಆನ್ ಮಾಡ್ತಾ ಇದ್ದೇನೆ. ಇದು ಕಾವಲಿಯನ್ನು ಇಡ್ತಾ ಇದ್ದೇನೆ. ಇದು ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಇದು ಕಾವಲಿ ಬಿಸಿ ಆಗಿದೆ. ಇದಕ್ಕೆ ನಾನೀಗ ಆಯಿಲ್ ಹಾಕ್ತಾ ಇದ್ದೇನೆ. ನೋಡಬಹುದು, 1 ರಿಂದ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೇನೆ. ಇದಕ್ಕೆ ನಾನೀಗ ಕಡಿಪತ್ತ ಹಾಕ್ತಿದ್ದೇನೆ. ಕಟ್ ಮಾಡಿದ ಈರುಳ್ಳಿ ಹಾಕ್ತಿದ್ದೇನೆ. ಕಟ್ ಮಾಡಿದಂತ ಇದು ಹಸಿಮೆಣಸು ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಇದೀಗ ಉಂಟಲ್ಲ, ಒಂದು ಈರುಳ್ಳಿ ಉಂಟಲ್ಲ, ಬ್ರೌನ್ ಆಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಉಂಟಲ್ಲ, ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಲೈಟ್. ಈಗ ನಾನು ಇದಕ್ಕೆ ಹಾಕ್ತೇನೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಚಾಪ್ ಮಾಡಿದಂತ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ, ಇದು 2 ನಿಮಿಷ ಆಗಿದೆ, ಫ್ರೈ ಆಗಿದೆ ಎಲ್ಲ ಒಳ್ಳೆ ಮಾಡಿ. ಇದಕ್ಕೆ ನಾನು ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಚಾಪ್ ಮಾಡಿದಂತ ಟೊಮೆಟೊ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನೊಂದು 1 ನಿಮಿಷ ನಾನು ಇದೇ ತರ ಫ್ರೈ ಮಾಡ್ತೇನೆ. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನೂ ಹಾಕ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ನಾನು ಸ್ವಲ್ಪ ಹಾಕ್ತಿದ್ದೇನೆ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಿದ್ದೇನೆ. ಕ್ರ್ಯಾಬ್ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ತೇನೆ. 2 ರಿಂದ 3 ಟೇಬಲ್ ಸ್ಪೂನ್ ನೀರು ಹಾಕ್ತಿದ್ದೇನೆ. ಇದೊಂದು 2 ನಿಮಿಷ ಹೀಗೆ ಬಾಯ್ಲ್ ಮಾಡಲಿಕ್ಕೆ ಇಡುವ. ಇದೇ ತರ ಒಂದು 2 ಟೇಬಲ್ ಸ್ಪೂನ್ ಹಾಕ್ತಿದ್ದೇನೆ. ಇದೀಗ 2 ರಿಂದ 3 ನಿಮಿಷ ಆಗಿದೆ. ಈಗ ಇದಕ್ಕೆ ನಾನೀಗ ಚಿಕನ್ ಮಸಾಲ ಹಾಕ್ತಿದ್ದೇನೆ. ಸ್ವಲ್ಪ ಒಳ್ಳೆ ಟೇಸ್ಟ್ ಬರ್ತದೆ. ಇದೊಂದು 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಾನು. ಕರಿ ಮಸಾಲ ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ತಿದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಇದೇ ರೀತಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸಣ್ಣ ಫ್ಲೇಮಲ್ಲಿ ಇದನ್ನು ಇಡಬೇಕು. ಸ್ವಲ್ಪ ಬಾಯ್ಲ್ ಆಗ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಒಳ್ಳೆ ಫ್ಲೇವರ್ ಬರ್ತದೆ. ಇದು ಬಾಯ್ಲ್ ಆಗುವಾಗ ನಾವು ಹಾಕಿದ್ರಲ್ಲ, ಸ್ವಲ್ಪ ಒಳ್ಳೆ ಫ್ಲೇವರ್ ಬರ್ತದೆ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ.
ಒಳ್ಳೆ ಮಾಡಿದ ಅದಕ್ಕೆ ತಾಗಿದ್ದಲ್ಲ ಅದಕ್ಕೆ ನಾನು ನೀರು ಹಾಕ್ಬೋದು. ನೀರು ಹಾಕಿ ಇದನ್ನೊಂದು 3 ರಿಂದ 4 ನಿಮಿಷ ಹೀಗೆ ಇಡುವ. ನೆಕ್ಸ್ಟ್ ಈಗ ಕ್ರ್ಯಾಬ್ ಮಸಾಲ ರೆಡಿ ಆಗಿದೆ. ನಾನು ಅದಕ್ಕೆ ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ಯಾವ ತರ ಬಂದಿದೆ ಅಂತ. ಇದು ಸುಮಾರು 7 ರಿಂದ 8 ನಿಮಿಷ ನಾವು ಬಾಯ್ಲ್ ಮಾಡಿದ್ದು. ಈಗ ಕಂಪ್ಲೀಟ್ ರೆಡಿ ಆಗಿದೆ.